ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ NEP BCom ಪ್ರಥಮ ಸೆಮಿಸ್ಟರ್ NEP ಪಠ್ಯಕ್ರಮ ಬೇಸಿಕ್ ಕನ್ನಡ ಪಠ್ಯಪುಸ್ತಕದಲ್ಲಿ ಈಗ ನಾನು ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿವರಣೆಯನ್ನು ಪುರಂದರದಾಸರ 2 ಕೀರ್ತನೆಗಳಲ್ಲಿ ಒಂದು ಕೀರ್ತನೆಯನ್ನು, ಮೊದಲನೇದಾಗಿ ಧರ್ಮವೇ ಜಯವೆಂಬ ನಿತ್ಯ ಮಂತ್ರ ಮರ್ಮವನ್ನರಿತು ಮಾಡಲೇಬೇಕು. ಭಾಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕೀರ್ತನೆ ಇದು. ನಾವು ಬದುಕಿನಲ್ಲಿ ಹೇಗೆ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಕೇಡು ಮಾಡದೆ ಹೇಗೆ ಅವ್ರಿಗೆ ಯಾವ ರೀತಿಯಾಗಿ ನಾವು ಗೌರವವನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಪುರಂದರದಾಸರು ಹೇಳ್ತಾರೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಲ್ಲಿ ಪುರಂದರದಾಸರ ಕೀರ್ತನೆಗಳು. ಮೊದಲಿಗೆ ಪುರಂದರದಾಸರ ಪರಿಚಯವನ್ನು ಮಾಡಿಕೊಂಡು ಆನಂತರ ಅವರ ಕೀರ್ತನೆಯ ಬಗ್ಗೆ ನೋಡೋಣ. ಪುರಂದರದಾಸರ ಕಾಲವನ್ನು ಕ್ರಿಸ್ತಶಕ 15ನೇ ಶತಮಾನ ಅಂತ ಹೇಳ್ತೀವಿ. ಇವರ ಜನ್ಮಸ್ಥಳ ಪುರಂದರಗಡ ಅಂತ ತಿಳ್ಕೊಂಡು ಕರಿತಾ ಇದ್ದೀವಿ. ಇವರ ತಂದೆಯ ಹೆಸರು ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ ಅಂತ ತಿಳ್ಕೊಂಡು ಹೇಳಿ. ವರದಪ್ಪ ನಾಯಕನು ಒಂದು ಪುಟ್ಟ ಲೇವಾದೇವಿ ವ್ಯವಹಾರವನ್ನು, ಒಂದು ಅಕೌಂಟ್ ಈ ಥರ ಮೇಂಟೈನ್ ಮಾಡ್ತಾಯಿದ್ರು. ಮಗನೂ ಕೂಡ ಬೆಳೆದು ದೊಡ್ಡವನಾದ ಮೇಲೆ ತಂದೆಯ ವೃತ್ತಿಯನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಪುರಂದರದಾಸರಿಗೆ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತೇಳಿತ್ತು. ಹಾಗೆಯೇ ಸರಸ್ವತಿ ಎಂಬ ಹೆಂಡತಿ ಕೂಡ ಇದ್ಲು. ಸರಸ್ವತಿಯನ್ನು ಇವರು ವಿವಾಹವಾಗಿದ್ದರು. ಪಾಪ ಅವಳು ಕೂಡ ಪರಮ ದೈವ ಭಕ್ತಿ, ಆಧ್ಯಾತ್ಮ, ದೇವರಿನಲ್ಲಿ ಅಪಾರವಾದಂಥ ನಂಬಿಕೆ. ಹೆಂಡತಿ ದಯಾಳು, ಹಾಗೆ ದಾನಶೀಲ ಗುಣದವಳು. ಹೆಂಡತಿ ಉದಾರವಾದ ಮನಸ್ಸು ಹೆಂಡತಿದು. ಯಾರೇ ಬಂದು ಏನೇ ಕೇಳಿದ್ರು ಕೊಟ್ಟುಬಿಡ್ತಾ. ದೇವರ ಮೇಲೆ ಅಂತೂ ಅಪಾರವಾದ ಭಕ್ತಿ. ಆದರೆ ಶ್ರೀನಿವಾಸ ನಾಯಕನಿಗೆ ದೇವರ ಮೇಲೆ ನಂಬಿಕೆನೇ ಇರ್ತಿದ್ದಿಲ್ಲ. ಕಂಜೂಸ್, ಜುಪುಕ ಅಂತ ಕರಿತೀವಲ್ಲ, ಆ ಥರ ಭಾಳಷ್ಟು ಹಣದ ಮೇಲೆ ವ್ಯಾಮೋಹ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಇದರಿಂದಾಗಿ ಆತನಿಗೆ ಹೆಂಡತಿಯ ಮೇಲೆ ಆಗಾಗ ಕೋಪ, ಸಿಟ್ಟು ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದುಡ್ಡಿಗೋಸ್ಕರ ನೀವು ದುಡ್ಡು ಖರ್ಚು ಮಾಡಬೇಡ, ಯಾಕೆ ಮಾಡ್ತೆ ಅಂತ ತಿಳ್ಕೊಂಡು ಕೋಪ ಕೂಡ ಮಾಡ್ಕೊಳ್ತಾ ಇದ್ರಂತೆ. ಒಂದು ಸಾರಿ ಹೆಂಡತಿ ಇದೇ ರೀತಿಯಾಗಿ ಉದಾರ ಗುಣವನ್ನು ತೋರಿಸಿದ್ದಕ್ಕಾಗಿ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದೊಂದು ಸಂದರ್ಭಗಳು ಬರ್ತಾ, ಮನುಷ್ಯನಲ್ಲಿ ಯಾವುದೇ ರೀತಿ ಸಂದರ್ಭಗಳು ಬರ್ತಾ, ಆ ಸಂದರ್ಭದಿಂದ ಅವ್ರ ಮನಪರಿವರ್ತನೆಯಾಗಿ ಅವರು ವೈರಾಗ್ಯವನ್ನು ಸ್ವೀಕರಿಸಿ ಲೋಕ ಸಂಚಾರ ಮಾಡ್ತಾರೆ. ಅದರಂಗೆ ನಮ್ಮ ಪುರಂದರದಾಸರು ಕೂಡ ಈ ರೀತಿ ಆದರು ಅಂತ. ಹೆಂಡತಿ ತೋರಿರ್ತಕ್ಕಂಥ ಉದಾರ ಗುಣವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ಏನಾಗುತ್ತಾ, ಒಂದು ಸರಿ ಏನಾಗುತ್ತಂತೆ, ಅವ್ರ ಮನೇಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಂದು ಮಗಳು ಮದುವೆ ಐತಿ, ಏನಾರು ಸಹಾಯ ಮಾಡ್ರಿ ಅಂತ ಕೇಳಿದಾಗ ಆ ಪುರಂದರದಾಸರ ಹೆಂಡತಿ ಸರಸ್ವತಿ ಏನು ಮಾಡ್ತಾಳೆ, ತನ್ನ ಮೂಗಿನಲ್ಲಿರ್ತಕ್ಕಂಥ ಬಂಗಾರ ಸಾಮಾನು ಕೊಟ್ಬಿಡ್ತಾಳಕ್ಕೆ. ಉದಾರ ಗುಣ ಹೇಳ್ತನಲ್ಲ, ಆ ಹೆಣ್ಮಗಳು ಅಂದ್ರೆ ಯಾರೇನೇ ಕೇಳಿದ್ರು ಕೊಡ್ತಪ್ಪ, ಫಸ್ಟ್ ಒಳ್ಳೆಯ ಹೆಣ್ಮಗಳು. ಇದು ಸೀದಾ ಹೋಗಿ ಇವತ್ತು ಸರಸ್ವತಿ ಅವ್ರ ತೆಗಿಸ್ಕೊಂಡು ಸೀದಾ ಏನು ಮಾಡ್ತಾನೆ, ಆ ಪುರಂದರದಾಸರಿಗೆ ಮಾರಕ್ಕೆ ಹೋಗ್ತಾನೆ. ಇದು ನನ್ನ ಹೆಂಡ್ತಿದಲ್ಲ, ಇದು ಈ ಮೂಗುಬಟ್ಟು, ಈ ಮೂಗುತ್ತಿ ನನ್ನ ಹೆಂಡ್ತಿದು, ನೀನು ಹೆಂಗೆ ಕಳ ಮಾಡ್ಕೊಂಬೇಡಿ ಅಂತ ತಿಳ್ಕೊಂಡು ನಾವು ಹೇಳ್ತಾನೆ. ಯಾರು? ಪುರಂದರದಾಸರು ಹೇಳ್ತಾರೆ. ಇಲ್ಲ ಸ್ವಾಮಿ, ಆ ತಾಯಿಯವರೇ ಕೊಟ್ಟಿದ್ದ ನಮಗೆ ಅಂತ. ಅದು ಹೆಂಗೆ ಕೊಡ್ತಾಳೆ, ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಸೀದಾ ಮನೆಗೆ ಬರ್ತಾನೆ ಪುರಂದರದಾಸ. ಅವನು ಅಲ್ಲೇ ಕುಂದಿರಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಸರಸ್ವತಿ ಮೂಗಿನಾಗ ಹೆಂಗೆ ಮೂಗುಬಟ್ಟಿತ್ತು, ಮೂಗುತ್ತಿತ್ತು, ಆ ಮೂಗುಬಟ್ಟು ಹಂಗಾಯಿತು. ಅವಾಗ ಅನ್ನಿಸ್ತದೆ, ಅಕಸ್ಮಾತ್ ಆ ಮೂಗುಬಟ್ಟು ಏನಾರ ಇದ್ದಿದ್ದಿಲ್ಲ ಸರಸ್ವತಿ ತಾಗ ಅಂದಿದ್ರೆ ಅವತ್ತು ಜಗಳ ಆಡಬೇಕು, ಅವಳಿಗೆ ಬೈಬೇಕು, ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದ ಪುರಂದರದಾಸ. ಆದರೆ ಆಕೆ ವೆಂಕಟೇಶ್ವರನ ಪರಮ ಭಕ್ತಳಾಗಿದ್ಲು. ಹಾಗಾಗಿ ಆ ದೇವರ ಕೃಪೆಯಿಂದ ಅವಳು ಮೂಗುಬಟ್ಟು ಮೂಗಿನಲ್ಲಿರೋದನ್ನು ಕಂಡು ಅವನಿಗೆ ಅನಿಸ್ತದೆ, ಇಷ್ಟು ನನ್ನ ಹೆಂಡತಿ ಆಧ್ಯಾತ್ಮ ಸಾಧನೆಯನ್ನು ಮಾಡಿ ದೇವ್ರನ್ನ ಒಲಿಸ್ಕೊಂಡಿದ್ದಾಳೆ, ನಾನು ದುಡ್ಡು ಅಂತ ತಿಳ್ಕೊಂಡು ವ್ಯಾಮೋಹದಲ್ಲಿ ಬಿದ್ದೀನಿ, ಏನು ಸಾಧಿಸ್ತೀನಿ ಇದರೊಳಗಡೆಗೆ ಅಂತ ತಿಳ್ಕೊಂಡು ಹೇಳಿ ಆ ಕ್ಷಣದಲ್ಲಿನೇ ತನ್ನ ಮಾಡ್ತಾನೆ, ವೈರಾಗ್ಯವನ್ನು ತಾಳಿ ಸೀದಾ ಇದ್ದಂಥ ಸ್ಥಿತಿಯಲ್ಲೇ ಎಲ್ಲ ಬಿಟ್ಟು ಎಲ್ಲ ವೈರಾಗ್ಯ ತಾಳಿ ಸೀದಾ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾರೆ. ವ್ಯಾಸರಾಯರಂತಿರ್ತಾರೆ, ಅವ್ರ ಕಡೆ ದೀಕ್ಷೆ ತಗೊಂಡು ಅಲ್ಲಿ ಒಂದು ಜ್ಞಾನ ಸಂಪಾದನೆ ತೊಡಗಿ ದಾಸರೆಂದರೆ ಪುರಂದರದಾಸರೇ ಅಂತ ತಿಳ್ಕೊಂಡು
ಗುರುಗಳ ಕಡೆಯಿಂದ ಹೇಳಿಸ್ಕೊಂಡು ಲೋಕ ಸಂಚಾರ ಮಾಡಿ ತಮ್ಮ ಅನುಭವಗಳಿಂದ ಜ್ಞಾನದಿಂದ ಲೋಕ ಸಂಚಾರದಿಂದ ಆಗಿರ್ತಕ್ಕಂಥದ್ದನ್ನು ಕೀರ್ತನೆಗಳನ್ನು ಮಾಡಿ ತತ್ವಪದಗಳನ್ನು ಮಾಡಿ ಹಾಡಿ ನಮ್ಮಲ್ಲಿ ಜ್ಞಾನ ಉಂಟಾಗಲಿಕ್ಕೆ ಅವರೊಂದು ಕಾರಣಕರ್ತರಾಗಿದ್ದಾರೆ. ಭಾಳ ಒಳ್ಳೊಳ್ಳೆ ಕೀರ್ತನೆಗಳನ್ನು ತತ್ವಪದಗಳನ್ನು ಬರಿತಾ ಇದ್ದಾರೆ. ಹೀಗೆ ಅಂಥ ಒಂದು 4 ಮಕ್ಕಳ ತಂದೆಯಾಗಿರ್ತಕ್ಕಂಥ ಇವರು ವೈರಾಗ್ಯ ಜೀವನ, ದುಡ್ಡು 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 24 ಗಂಟೆನೂ ದುಡ್ಡು, ಅಂಥ ದುಡ್ಡಿನ ವ್ಯಾಮೋಹಿ ಆಗಿದ್ದ ಯಾರು? ಪುರಂದರದಾಸ. ಸೊ ಹಾಗಾಗಿ ಕೊನೆಗೆ ನೋಡ್ರಿ ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇರ್ತೈತೆ. ಆ ಎಂಡ್ ಯಾವಾಗ ಬರ್ತಂತ ಗೊತ್ತಿಲ್ಲ. ಅದು ನಮ್ಮ ಅರಿವಿಗೆ ಬಂದಾಗ ಈ ಅಕಸ್ಮಾತ್ ದುಡ್ಡಿನ ವ್ಯಾಪಾರಿಯಾಗಿ ಮುಂದುವರೆದಿದ್ರೆ ಇವತ್ತು ಪುರಂದರದಾಸರನ್ನ ಯಾರು ನೆನಪಿಡ್ತಿರ್ಲಿಲ್ಲ. ಆದರೆ ಆ ಕ್ಷಣದಲ್ಲಿ ವೈರಾಗ್ಯ ತಾಳಿ ಇವತ್ತು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ನಾವು ಪುರಂದರದಾಸರನ್ನ, ಅಲ್ವಾ? ಯಾಕಂದರೆ ಕರ್ನಾಟಕ ಸಂಗೀತ ಅನ್ನುವಂಥದ್ದು ಹುಟ್ಟಿದ್ದೇ ಇವರಿಂದ. ಅಷ್ಟೊಂದು ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಇತಿಹಾಸದಲ್ಲಿ ಶಾಶ್ವತವಾಗಿ ಪುರಂದರದಾಸರನ್ನು ನಾವು ಯಾವಾಗಲೂ ನೆನೆಸ್ತಾನೇ ಇರ್ತೀವಿ. ಅಂತೆಂಥ ಹಾಡುಗಳನ್ನು ಬರೆದಿದ್ದಾರೆ. ಇಲ್ಲಿ 1-2 ಹಾಡುಗಳನ್ನು ಮಾತ್ರ ನಾವಿಲ್ಲೇನು ಮಾಡ್ತಾ ಇದ್ದೀವಿ, ನೋಡ್ತೀವಿ. ಇವರು ಪುರಂದರಗಢದಲ್ಲಿ ವಾಸ್ತವದಲ್ಲಿ ಹಂಪಿಯಲ್ಲಿದ್ದಂತೆ ತೋರ್ತದೆ. ವ್ಯಾಸರಾಯರ ಪರಮ ಶಿಷ್ಯರಾಗಿ ಪುರಂದರದಾಸರಾದರು. ಅಸಂಖ್ಯಾತ ಕೀರ್ತನೆಗಳನ್ನು, ಸುಳಾದಿಗಳನ್ನು, ಉಗಾಭೋಗಗಳನ್ನು ಬರೆದದ್ದಲ್ಲದೆ ಸುಮಾರು 4,25,000 ಇವರ ಒಂದು ಕೀರ್ತನೆಗಳಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ನಮಗೆ ಸಿಕ್ಕಿರೋದು ಸ್ವಲ್ಪ. ಇದನ್ನೇ ನಾವು ಗುರಿಯಾಗಿಟ್ಕೊಂಡು ವ್ಯಾಸರಾಯರು ಪುರಂದರೋಪನಿಷತ್ ಅನ್ನುವಂಥ ಒಂದು ಕರೆದ್ರ ಅನ್ನುವಂಥ ಒಂದು ಪ್ರಚಲಿತ ವಿಷಯ ಯಾವಾಗಲೂ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ. ಪುರಂದರೋಪನಿಷತ್, ಉಪನಿಷತ್ತುಗಳು ಬೇರೆ, ಪುರಂದರದಾಸರ ಒಂದು ಉಪನಿಷತ್ ಇದ್ದಂಗೆ ಅಂತ. ಅಷ್ಟು ಅಪಾರವಾದಂಥ ಜ್ಞಾನ ಸಂಪತ್ತು ಯಾರ್ದಾಗಿತ್ತು? ಪುರಂದರದಾಸರದಾಗಿತ್ತು. ಸೊ ಹಾಗಾದರೆ ಈಗ ಪುರಂದರದಾಸರದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಸರಿಯಾಗಿ ಕೇಳಬೇಕು ನೀವು. 5 ಮಾರ್ಕ್ಸಿಗೆ ಕೇಳ್ತಿರ್ತಾರೆ ಶಾರ್ಟ್ ನೋಟ್ಸಿಗೆ ಇವು ಕೀರ್ತನೆಗಳನ್ನು, ಯಾರೇ ಆಗಲಿ. ಧರ್ಮವೇ ಜಯವೆಂಬ ಮಂತ್ರ ದಿವ್ಯ ಮಂತ್ರ ಮರ್ಮವನರಿತು ಮಾಡಲೇಬೇಕು. ಇಲ್ಲಿ ಧರ್ಮ ಅಧರ್ಮ, ಧರ್ಮವೇ ಜಯ. ಯಾರು ಧರ್ಮವನ್ನು ಪಾಲನೆ ಮಾಡ್ತಾರ ಅವರಿಗೆ ಜಯ ಸಿಗ್ತದೆ, ಅವರಿಗೆ ಭಗವಂತ ಸಾಕ್ಷಾತ್ಕಾರವನ್ನು ಕೊಡ್ತಾನೆ, ಅವ್ರ ಬದುಕಿನಲ್ಲಿ ಒಂದು ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಕೊನೆಗೆ ನಾವು ಗಳಿಸ್ಬೇಕಾಗಿರೋದು ಅದನ್ನು, ಇರೋ ತನಕ ಎಲ್ಲ ಗಳಿಸ್ತೀವಿ, ಹೋಗೋ ಹೊತ್ತಿನಾಗ ಅದನ್ನು ಗಳಿಸ್ಬೇಕಂತ. ಅದನ್ನು ಗಳಿಸ್ಬೇಕನ್ನಪ್ಪ ಅಂದ್ರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಒಳ್ಳೊಳ್ಳೆ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು. ಆ ಸತ್ಕಾರ್ಯಗಳ ಬಗ್ಗೆನೇ ಇಲ್ಲಿ ಹೇಳ್ತಾರೆ. ಆಮೇಲೆ ನಾವುಗಳು ಮಾನವೀಯ ಮೌಲ್ಯಗಳನ್ನು, ನೈತಿಕ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಪುರಂದರದಾಸರು. ನಾವು ಏನೇನು ಮಾಡಬಾರ್ದು, ಏನೇನು ಮಾಡಬೇಕು. ಇದು ಬಹುಶಃ ಪುರಂದರದಾಸರು ಹೇಳಿದಷ್ಟು ಸುಲಭ ಇಲ್ಲದ. ಆದರೂ ಅವ್ರು ಹೇಳ್ತಾರೆ, ಮೊದಲು ಒಂದು ಸರಿ ತಿಳ್ಕೊಳ್ಳೋಣ, ಆಗುತ್ತಿಲ್ಲ ಅಂತ ಆಮೇಲೆ ಆಲೋಚನೆ ಮಾಡೋಣ. ಆಗಂಗಿಲ್ಲ ಅಂತಂದ್ರೂ ಕೂಡ ಅದೇ ರೀತಿಯಾಗಿ ಬದುಕೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದರೆ ನಮಗೆ BP ಶುಗರ್ ಬರಲಿಕ್ಕಿಲ್ಲ. ಅರ್ಥ ಆಯ್ತಾ? ಮನುಷ್ಯ ಕಾಯಿಲೆಗೆ ಯಾಕೆ ಒಳಗಾಗ್ತಾನ? ಮನಸ್ಸಿನೊಳಗಡೆಗೆ ಕೆಟ್ಟ ವಿಚಾರಗಳು ತುಂಬಿಕೊಂಡು ಟೆನ್ಷನ್ ಮಾಡಿಕೊಂಡು BP ಶುಗರ್ ಬರೋದು. ಅವಾಗಿನ ಮಂದಿ ಸೆಂಚುರಿ ಬಾರಿಸ್ತಿದ್ರು. ಯಾಕಂದ್ರೆ ದೊಡ್ಡ ಮನಸ್ಸವ್ರು, ಯಾರೇ ಬರಲಿ ಬಾರಪ್ಪ, ಉಣ್ಣಪ್ಪ, ತಿನ್ನಪ್ಪ, ಹೋಗಪ್ಪ, ಸಂತೋಷವಾಗಿರ್ತಿದ್ರು. ಈಗಿನ ಮಂದಿಗೆ ಅದ್ರ ವಿರುದ್ಧವಾಗಿರುತ್ತಲ್ಲ, ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆಕಿಚ್ಚು, ದುರ್ಗುಣಗಳು, ಮನೆ ಮುರಿಯೋದು, ಬರೀ ಇಂಥವೇ ತುಂಬ್ಕೊಂಬಿಟ್ಟಿರ್ತಾವೆ. ಅದಕ್ಕೆ ತಕ್ಕಂಥದ್ದೇ ಆಲೋಚನೆಗಳು ನಮ್ಮ ಎಣ್ಣೆಗೆ ಯಾವಾಗಲೂ ಇರ್ತಾವೆ. ಅದಕ್ಕೆ ತಕ್ಕಂಥದ್ದೇ ಆ್ಯಕ್ಟಿವಿಟೀಸ್ ನಮ್ಮ ಎಣ್ಣೆಗೆ ಇರ್ತೈತೆ. ಅದಕ್ಕೆ ತಕ್ಕಂಥದ್ದೇ ರಿಯಾಕ್ಷನ್ ನಮ್ಮಲ್ಲಿ ಇರ್ತೈತಿ. ಇದಕ್ಕೋಸ್ಕರ ಏನಾಗ್ತೈತಿ, ಯಾವಾಗಲೂ ಸೊಳ್ಳೆಗಳು, ಕೆಟ್ಟ ಹುಳಗಳು ತಿಪ್ಪೆಗಿರ್ತಾವ. ನಮ್ಮ ಆಲೋಚನೆಗಳು ಕೆಟ್ಟವಾಗಿತ್ತಂದ್ರೆ ಇಲ್ಲಿ ಕೂಡ ಕೆಟ್ಟ ಹುಳಗಳೇ ಇರ್ತಾವೆ, ಅಲ್ವಾ? ಅದೇ ರೀತಿ ಸುಂದರವಾದ ಉದ್ಯಾನವನದಲ್ಲಿ, ಹೂವಿನ ತೋಟದಲ್ಲಿ ಚಿಟ್ಟೆಗಳು, ಪತಂಗಗಳು ಬರ್ತಾವೆ. ನಮ್ಮ ಮನಸ್ಸು ಒಳ್ಳೆದಿತ್ತಂದರೆ ಒಳ್ಳೊಳ್ಳೆ ಆಲೋಚನೆಗಳು ಬರ್ತಾವೆ, ಒಳ್ಳೊಳ್ಳೆ ರೀತಿ ಇರ್ತೀವಿ, ಆರಾಮಾಗಿರು, ತಣ್ಣಗಿರ್ತೀವಿ ನಾವು. ಅದಕ್ಕೆ ತಣ್ಣಗಿರ್ಬೇಕಾ, ಯಾವಾಗಲೂ ಬೆಂಕಿಯಾಗಿರ್ಬೇಕು ಅನ್ನೋದು ಇಲ್ಲಿ ವಿಚಾರ. ಅದಕ್ಕೆ ಏನು ಮಾಡಿದರೆ ಏನಾಗುತ್ತಾ, ಏನು ಮಾಡಿದರೆ ಏನು ಮಾಡಬೇಕು. ನಾವೇನು ಮಾಡ್ತೀವಿ ಗೊತ್ತಾನು? ಯಾರು ನಮ್ಮ ಮೇಲೆ ಸೇಡು ಇಟ್ಕೊಂಡಿರ್ತಾರೆ ಅವ್ರನ್ನ ಸೇಡಿನಿಂದನೇ ನೋಡ್ತೀವಿ ನಾವು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಹಂಗ ನಾವು ಬದುಕ್ತೀವಿ. ಕೊಡ್ಲಿಗೆ ಕುಡುಗೋಲಿ ಕೊಡ್ಲೇತೀವಿ ನಾವು, ಕೊಡ್ಲಿಗೆ ಕರಗಸ ಅಂತೀವಿ, ಕರಗಸಕ್ಕೆ ಮಚ್ಚುಲಾಂಗ್ ಅಂತೀವಿ ನಾವು.
ಅದರಿಂದ ಏನು ಬರ್ತೈತಿ ಕೇಳ್ರಿ ಸರಿಯಾಗಿ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರವನ್ನು ಅರಿತು ಮಾಡಲೇಬೇಕು. ಧರ್ಮವನ್ನು ಅರಿತು ನಾವು ಜೀವನವನ್ನು ಮಾಡಬೇಕಂತ. ಯಾಕಂದ್ರೆ ಈ ಮಾನವ ಕೋಟಿ ಈ ಭೂಮಿ ಮೇಲೆ 84 ಲಕ್ಷ ಕೋಟಿ ಜೀವರಾಶಿಗಳದಂತ. ಇದರೊಳಗಡೆಗೆ ಅಗ್ದಿ ಸುಪ್ರೀಂ ಜೀವ ಅಂದರೆ ಯಾವುದು? ಮನುಷ್ಯ. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ ದೊಡ್ಡವರು. ಅದನ್ನು ನಾವು ಹಾಳು ಮಾಡಿಕೊಳ್ಳೋಕೆ ಕುಂತೀವಿ. ಹಾಳು ಮಾಡಿಕೋಬಾರ್ದು. ಇದರಾಗ ಮತ್ತೆ ಬಂದಿವಂದ್ಮೇಲೆ ಏನು ಮಾಡ್ಬೇಕು? ಧರ್ಮವನ್ನು ಪಾಲಿಸಬೇಕಂತ. ಧರ್ಮ ಹಿಡ್ಕೋ, ಧರ್ಮ ನಿನ್ನ ಹಿಡ್ಕೊಳ್ತಂತೆ. ಹಾಗಾದ್ರೆ ಧರ್ಮ ಹಿಡ್ಕೊಳ್ಬೇಕಾದ್ರೆ ಕರ್ಮ ಮಾಡಿದ್ರೆ ನೀವು ಕರ್ಮ ಮಾಡಕ್ಕೆ ಹೋಗಬೇಡ, ಧರ್ಮ ಮಾಡು. ಏನು ಧರ್ಮ ಮಾಡು? ವಿಷವನಿಕ್ಕಿದವನಿಗೆ ಷಡ್ರಾಸವನ್ನು ಉಣಿಸಲು ಬೇಕು. ಸಾಧ್ಯನಾ ಇದು? ಸಾಧ್ಯ ಮಾಡಬೇಕು. ವಿಷವನಿಕ್ಕಿದವನಿಗೆ ಷಡ್ರಾಸವನ್ನು ಉಣಿಸಲು ಬೇಕು. ದ್ವೇಷ ಮಾಡಿದವನ ಪೋಷಿಸಲು ಬೇಕು. ಹುಸಿ ಮಾಡಿ ಕೆಡಿಸುವನ ಹಾಡಿ ಹರಸಲೇಬೇಕು. ಮೋಸ ಮಾಡುವವನ ಹೆಸರು ಮಗನಿಗಿಡಬೇಕು. ಮೋಸ ಮಾಡೋನ ಹೆಸರು ಮಗನಿಗಿಡಬೇಕು. ನಿಜವಾಗ್ಲೂ ಇದು ಪ್ರಾಕ್ಟಿಕಲ್ ಆಗಿ ಮಾಡ್ರಿ, ಭಾಳ ಸಂತೋಷ ಐತಿದ್ರಾಗ. ಏನು ಮಾಡ್ತೀವಿ ನಾವು? ಹೇಳ್ತೀವಲ್ಲ, ದ್ವೇಷಕ್ಕೆ ದ್ವೇಷ, ಬಿಸಿನೀರಿಗೆ ಬಿಸಿನೀರು, ಪೆಟ್ರೋಲಿಗೆ ಪೆಟ್ರೋಲು, ಡೀಸೆಲಿಗೆ ಡೀಸೆಲ್, ಹಿಂಗೆ ಹೊಂಟೀವಿ ನಾವು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇರೋದೊಂದು 12 ಸಾಲ ಐತದ, ಅದ್ಭುತವಾದ ಸಾಲಗಳು, ಜೀವನಕ್ಕೆ ಬೇಕಾದಂಥ ಅತ್ಯಂತ ಅಮೂಲ್ಯ ವಿಚಾರಗಳು. ವಿಷವನಿಕ್ಕಿದವನಿಗೆ ಷಡ್ರಸವನ್ನು ಉಣಿಸಲೇಬೇಕು. ವಿಷ, ಯಾರು ನಿಮಗೆ ವಿಷ ಉಣಿಸ್ತಾರ, ಯಾರು ನಿಮಗೆ ಕೇಡು ಮಾಡ್ತಾರ, ವಿಷ ಉಣಿಸಿದವ್ರಿಗೆ ನೀವು ಮತ್ತೆ ಡಬಲ್ ವಿಷ ಹಾಕಿ ಉಣಿಸಕ್ಕೆ ಹೋಗಬಾರ್ದು. ಷಡ್ರಸಾನ್ನವನ್ನು ಉಣಿಸಲು ಬೇಕು. ಷಡ್ರಸ ಅಂದ್ರೆ 6 ರೀತಿಯ ರುಚಿ ರುಚಿಯಾದ. ನೋಡ್ರಿ ಹೆಂಗೆ ಹೇಳ್ತಾರೆ ಪುರಂದರದಾಸರು. ಇಂಪಾಸಿಬಲ್ ಸರ್, ಅವ್ರದ್ದು ನಮ್ದು ಒಂದು ಪಾನಿಪುರಿ ಕೆಡಿಸಿದ್ರೆ ಅವ್ರದ್ದೊಂದು ಪ್ಲೇಟ್ ಪಾನಿಪುರಿ ಕೆಡಿಸ್ತೀವಿ ನಾವು. ಇಂಥ ಮೆಂಟಾಲಿಟಿ. ಅವ್ರದ್ದು ನಮ್ದು ಒಂದು ಪೆನ್ ಟೋಪನ್ ಮುರಿದ್ರೆ ಅವ್ರದ್ದು ಪೆನ್ನ ಪುಡಿ ಪುಡಿ ಮಾಡ್ತೀವಿ ಸರ್. ಇಂಥ ಮನಸ್ಸೈತಿ. ಆ ಥರ ಮಾಡ್ಬೇಕಾದ್ರೆ ಮನಸ್ಸಿಗೆ ಎಷ್ಟು ಕೆಡ್ದತ್ತಂತ ನಾವು ಆಲೋಚನೆ ಮಾಡೋದು. ವಿಷವನ್ನಿಕ್ಕಿದವನಿಗೆ ಏನು ಮಾಡಬೇಕು? 6 ರೀತಿಯ ಐಟಮ್ಸ್ಗಳನ್ನು ಮಾಡಿ, ಸಿಹಿ, ಉಪ್ಪು, ಹುಳಿ, ಖಾರ, ಒಗರು, ಪಾಯಸ ಮಾಡಿ ಉಣಿಸ್ರಿ, ಜಿಲೇಬಿ ತಿನ್ನಿಸ್ರಿ, ಲಾಡು ತಿನ್ನಿಸ್ರಿ. ಯಾರಿಗೆ? ವಿಷ ಉಣಿಸಿದವ್ರಿಗೆ ಮಾಡ್ರಿ ಅಂತಾರೆ ಅವರು. ಹಿಂಗೆ ಮಾಡ್ರಿ ನೀವು. ವಿಷ ಉಣಿಸಿದವನು ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ ಎಂಥ ತಪ್ಪು ಮಾಡಿದಂತ ಅವನು ಬದಲಾಕನ, ನೀವು ಬದಲಾಗ್ತಾರೆ. ಲಾಸ್ಟಿಗೆ ಬಂದು ತಪ್ಪಾಯ್ತು ಅಂತ ನಮ್ಮ ಕಾಲು ಹಿಡಿತಾರೆ. ಭಾಳ ಚಂದ ಇರುತ್ತೆ ಜೀವನ. ನನಗೆ ವಿಷಯ ಉಣಿಸ್ದ ತಡೆ ಮಾಡ್ತು. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕಂದಾನಿಗೆ ವಿಷಯ ಉಳಿಸ್ಬಿಡು. ತೆಲುಗು ಸಿನಿಮಾ ಮಾಡ್ದಂಗೆ ಮಾಡ್ಕೊಂತ ಹೊಡ್ಬಿಡ್ತೀವಿ. ಒಂದು ಚೆಂಡು ಎಗರಿದ್ರೆ ಓಸು ಚೆಂಡು ಎಗರಿಕೆಂತ ಹೋಗ್ಬೇಕು. ಇಂಥ ಮನಸ್ಥಿತಿ. ಅದಕ್ಕೆ ವಿಷವನಿಕ್ಕಿದವನಿಗೆ ಷಡ್ರಸವನ್ನು ಉಣಿಸಲು ಬೇಕು. ದ್ವೇಷ ಮಾಡಿದವರ ಪೋಷಿಸಲು ಬೇಕು. ದ್ವೇಷ, ನಾವು ಇಷ್ಟು ದಿಮಾಕ್ದಾರದೀವಂದ್ರೆ ಭಾಳ ದಿಮಾಕ. ಈ ನೋಡ್ರಿ ಭಾರಿ ಮಜಾ ಐತಿದ್ರು ಲೈಫು. ದ್ವೇಷ ಎದಕ್ಕೆ ಬರ್ತೈತಿ? ನಮಗೆ ಆಗಲಾರ್ದ ಕೆಲಸ ಅವ್ರು ಮಾಡಿದ್ರ, ಅಥವಾ ನಮ್ಮ ವಿರುದ್ಧವಾಗಿ, ಅಥವಾ ನಮಗೆ ಸರಿ ಕಾಣಲಾರ್ದಂಗೆ ಅವ್ರೇನಾದರೂ ಮಾಡಿದ್ರ, ಅಥವಾ ನಮಗೇನಾದ್ರೂ ಕೇಡು ಮಾಡಿದ್ರೆ ನಮಗೆ ಆಟೋಮೆಟಿಕ್ ಏನು ಬರ್ತಾವ ಅವ್ರ ಮೇಲೆ? ದ್ವೇಷ ಬರ್ತೈತಿ. ನಾವೇನು ಮಾಡ್ತೀವಿ? ದ್ವೇಷ ಮಾಡೋರನ್ನ ದ್ವೇಷದಿಂದನೇ ಕಾಣ್ತೀವಿ. ಪುರಂದರದಾಸರು ಹೇಳ್ತಾರೆ, ಹಂಗೆ ಮಾಡಬೇಡ್ರವ, ಪೋಷಿಸಬೇಕು. ನಿಮ್ಮನ್ನು ಯಾರು ದ್ವೇಷದಿಂದ ಕಾರ್ತಾರ ಅವ್ರನ್ನ ನೀವೇನು ಮಾಡ್ರಿ? ಪೋಷಿಸ್ರಿ. ಅವರಿಗೆ ಗೌರವ ಕೊಡ್ರಿ, ಮರ್ಯಾದೆ ಕೊಡ್ರಿ. ಅವ್ರು ನಿಮ್ಮನ್ನು ತುಚ್ಛವಾಗಿ ಕಾಣ್ತಿರ್ತಾರೆ. ಐ ಹೋಗತ್ಲಾಗ ಅಂತಿರ್ತಾರ. ಥ್ಯಾಂಕ್ಸ್ ಅಕ್ಕ ಅನ್ರಿ ಹಂಗೆ. ನೀನು ಕಸಬರಿಗೆ ಥ್ಯಾಂಕ್ಸ್ ಅಕ್ಕ. ಯಾಕಂದ್ರೆ ದ್ವೇಷ ಇದ್ದಾಗ ಹಿಂಗೆ ಬರ್ತಾವ ಡೈಲಾಗ್. ನೀನು ಮನುಷ್ಯಳಲ್ಲ, ಹಿಂಗೆ ಹೇಳ್ರಿ. ಎಷ್ಟು ಸಾರಿ ಅಂತ ನಿಮಗೆ ಅವ್ರು ಬೈತಾರೆ. ಯಾವಾಗಲೂ ತಪ್ಪಿರ್ಲಾರ್ದೇನೆ ಬೈಕೆ ಅಂತ ಇರೋರು ಏನು ಮಾಡಿದಂಗೆ ಮ್ಯಾಕ್ ಮಕ ಮಾಡಿ ಉಗುಳಿದಂಗೆ. ನಿಮ್ದು ತಪ್ಪಿಲ್ಲ ಅಂದ್ರೂ ಬೈತಾರಂದ್ರೆ ಅರ್ಥ ಏನು? ಮ್ಯಾಕ್ ಮಕ ಮಾಡಿ ಉಗುಳ್ದಂಗೆ. ಹಂಗೆ ಮಾಡಿದ್ರೆ ಏನಾಕತ್ತೆ?
ಯಾರು ಮಾಡಿರ್ತಾರ ಅವರು ತಮ್ಮ ಮೇಲೆ ತಾವು ಹೆಸರೇ ಅಂತ ಅಂತಾರೆ, ಅವಾಗ ಅದನ್ನು ಬಿಡ್ತಾರೆ. ಈ ಹುಡುಗಿ ನಾನು ಎಷ್ಟಂದ್ರೂ ಕೂಡ ಇಷ್ಟು ಸಮಾಧಾನವಾಗಿ ಥ್ಯಾಂಕ್ಸ್ ಹೇಳ್ತಾಳಲ್ಲ, ಬಹುಶಃ ನಂದೇ ಮಿಸ್ಟೇಕ್ ಇರ್ಬೇಕಂತ ತಿಳ್ಕೊಂಡು ಆಕೆ ಏನು ಮಾಡ್ತಾಳ, ಬದಲಾಗ್ತಾಳ. ನೀವೇನಾದರೂ ನೀನು ಕಸಬರಿಗೆ ಅಂತ ಅವ್ರು ಅಂದಾಗ, ನಾವು ಮನೆಗೆ ಬೆಳಕ ಕಸಬರಿಗೆ, ನೀನು ಊರಾಗ ಬೆಳಕ ಕಸಬರಿಗೆ ಅಂತ ನೀವಂದ್ರೆ ಮತ್ತೆ ಆ ಬೆಂಕಿ ಏನಾಕತೆ ಜಾಸ್ತಿ ಆಕ್ಯಂತ ಹೋಗ್ತೈತಿ. ತಿಳ್ಕೊಳ್ರಿ. ಇದು ಜೀವನದ ಸತ್ಯ. ಬುದ್ಧ ಸುಮ್ಮನೆ ಬುದ್ಧ ಆಗಿಲ್ಲ, ಇಂಥವೆಲ್ಲ ತಿಳ್ಕೊಂಡು ಬುದ್ಧ ಆಗ್ಯಾನ. ಅರ್ಥ ಆಯ್ತಿಲ್ಲ? ನಾವು ಎಲ್ಲಿ ಸಮಾಧಾನವಾಗಿರ್ತೀವಿ, ಎಲ್ಲಿ ಮೌನವಾಗಿರ್ತೀವಿ, ಎಲ್ಲಿ ಯಾರು ಏನಾರ ಅನ್ನಲಿ ತಣ್ಣಗೆ ಕೂಲಾಗಿರ್ಬೇಕು. ಎಷ್ಟು ಸರಿ ಅಂತ ಅಂತಾರವ್ರು. ಒಂದು ಸರಿ ದ್ವೇಷ ಮಾಡ್ತಾರೆ, 2 ಸರಿ ದ್ವೇಷ ಮಾಡ್ತಾರೆ, ಬಾಯಿಗೆ ಬಂದದ್ದು ಬೈತಾರ. ಅಲ್ಲಿ ಏನಾಗತ್ತೆ ಅವ್ರು ಬೈದ್ರೆ ನಮ್ದೇನಾರು ಇಲ್ಲಿ ಎಲ್ಲರೂ ತೂತು ಬೀಳ್ತತ್ತ? ಇಲ್ಲ. ಅಣಿ ಏನಾರು ತೂತು ಬೀಳ್ತತ್ತ? ಇಲ್ಲ. ಕೂದಲು ಏನಾರು ಉದುರ್ತಾವ? ಇಲ್ಲ. ಯಾಕಪ್ಪ ಅವ್ರಂತಾರಂತೇಳಿ ನಾವೊಂದು ಮತ್ತು ಅನುಭವಕ್ಕಾದ್ರೂ ಸುಮ್ಮನೆ ಅನ್ನೋಕ್ಕಾಗ್ತದೆ. ಗಾಡಿ ಸ್ಪೀಡ್ ಹೋಗ್ಬೇಕಂದ್ರೆ ಎಕ್ಸ್ಲೀಟ್ರ್ ಸ್ಪೀಡ್ ಕೊಡ್ಬೇಕು, ಮತ್ತು ಅವ್ರಿಗೆ ಸಿಟ್ಟಿಲ್ಲಿ ಬೇಯ್ಬೇಕಂದ್ರೆ ಸಿಟ್ಟು ಜಾಸ್ತಿ ಬರ್ಬೇಕು, ಜಾಸ್ತಿ ಎನರ್ಜಿ ಬೇಕು. ಆ ಜಾಸ್ತಿ ಎನರ್ಜಿಯಾಗಿ ಎಲ್ಲ ನರಗಳು ಕೆಲಸ ಮಾಡಿ ಕಣ್ಣಾಗ ಕೆಂಪಿಗೆ ತಗೊಂಬಂದು BP ಜಾಸ್ತಿ ಮಾಡ್ಕೊಂಡು ಟೆನ್ಷನ್ ಆಗಿ ಕೆಲವೊಬ್ರು ಜಗಾಡುತ್ತೆ, ಕೈ ನಡಕ್ತಿರ್ತಾವೆ. ಅಂದ್ರೆ ಅಷ್ಟು ಐಕಾಗಿಬಿಟ್ಟಿರ್ತೈತಿ BP. ಆ ಟೈಮ್ನಾಗ ಅಳತೆ ಮಾಡಿರಿ BP ಅದು 350-400 ಹೋಗಿರ್ತೈತಿ. ಇನ್ನೂ ಒಂದು 400 ಗಡಿ ದಾಟ್ಬಿಟ್ಟು ನಾವು ಪರ್ಸಿರ ಬೆಡ್ ಮೇಲೆ ಮಲಗಿಸಿಬಿಡ. ಯಾಕೆ ಹೇಳ್ತೀವಿ ಗೊತ್ತಾ? ತಿಳ್ಕೊಳ್ರಿ, ದ್ವೇಷ ಮಾಡಿದವ್ರನ್ನ ದ್ವೇಷ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರನ್ನ ಪೋಷಿಸ್ರಿ. ಇದು ಹೇಳೋದು ಸುಲಭ ಐತಿ, ಬಟ್ ಮಾಡೋದು ಭಾಳ ಕಷ್ಟ ಐತಿ. ಈಗ ನೋಡ್ರಿ, ಚಂದ ಐತೆ ಕ್ಲಾಸ್ ರೂಮ್, ಹೌದಾ? ಎಷ್ಟು ಚಂದ ಐತಿ. ಒಬ್ಬೊಬ್ರು ನಕ್ಕಂತ ಆರಾಮ್ ಎಷ್ಟು ಫ್ರೆಂಡ್ಸ್ ಆಗಿ ಎಲ್ಲ ಕುಂತ್ಕೊಂಡಿರ್ತಾರೆ. ಯಾವುದೋ ಒಂದು ಸಂದರ್ಭದ ಜಗಳ ಬರ್ತಾವೆ. ಅಕ್ಕೇನು ಬಿಡು, ಇಕ್ಕೇನು ಬಿಡು, ಫಸ್ಟ್ ಡೆಸ್ನರ್ ಕಂಡ್ರೆ ಲಾಸ್ಟ್ ಡೆಸ್ನರ್ಗೆ ಆಗಲ್ಲ, ಲಾಸ್ಟ್ ಡೆಸ್ನರ್ ಕಂಡ್ರೆ ಫಸ್ಟ್ ಡೆಸ್ನರ್. ಆಕೆ ಹಿಂಗೆ ತಿರುಗಿಸಿದ್ರೆ ಈಗ ಹಿಂಗೆ ತಿರುಗಿಸಿದ್ರೆ. ಈ ಥರ ಮಾಡೋದ್ರಿಂದ ಮನಸ್ಸು ಕೆಟ್ಟೋಗ್ತಾವ. ಮನಸ್ಸು ಕೆಡಿಸ್ಕೋಬಾರ್ದು. ಏನು ಮಾಡಬಾರ್ದು? ಮನಸ್ಸು ಕೆಡಿಸ್ಕೋಬಾರ್ದು. ಸ್ವಲ್ಪ ದಿವಸ ಹೂವು ಇದ್ದಂಗೆ ನಮ್ಮ ಜೀವನ. ಅವರ್ ಲೈಫ್ ಲೈಕ್ ಎ ಫ್ಲವರ್. ಹೂವು ಇದ್ದಂಗೆ ನಮ್ಮ ಜೀವನ. ಆ ಹೂವು ಭಾಳ ದಿನ ಇರೋಂಗಿಲ್ಲ, ಹೌದಲ್ಲ? ಸ್ವಲ್ಪ ಸಮಯ ಇರ್ತೈತೆ. ಅದು ಎಲ್ಲಿವರೆಗೆ ಇರ್ತೈತೆ ಎಲ್ಲರಿಗೂ ಸಂತೋಷ ಕೊಡ್ತೈತೆ. ಹಾಗೆ ನಮ್ಮ ಜೀವನ ಹಂಗೆ ಎಷ್ಟು ವರ್ಷ ಇರ್ತೈತೆ ಅಷ್ಟು ವರ್ಷ ನಾವೇನು ಮಾಡ್ಬೇಕು? ಎಲ್ಲರಿಗೆ ಸಂತೋಷವನ್ನು ಕೊಡ್ಬೇಕು. ಸರ್, ಮತ್ತು ನಮಗೆ ನೋವು ಕೊಡ್ತಾರಲ್ಲ, ಹೆಂಗೆ ಮಾಡೋಣ? ಬಿಟ್ಬಿಡೋಣ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಹಬ್ಬ ಅಂದ್ರೆ ಏನು ಮಾಡ್ಕೋಬೋದು? ಬೈಬೋದು, ಹೋಗ್ಬೋದು. ಇಷ್ಟೇ ಇನ್ನೇನು ಮಾಡ್ಕೊಂತಾರೆ? ಎಷ್ಟು ದಿನ ಅಂತ ಬೈತಾರೆ, ಅವ್ರಿಗೆ ಬೇಸರ ಬರ್ತಾನೋ ಬೇಕಂತಾರೆ. ಲಾಸ್ಟಿಗೆ ತಪ್ಪಾಯ್ತಂತ ತಿಳ್ಕೊಂತಾರೆ. ಇದು ಬದಲು ಮಾಡ್ಬೇಕು ನಾವು. ದ್ವೇಷ ಮಾಡಿದವನ ಪೋಷಿಸಲು ಬೇಕು, ಪುಸಿ ಮಾಡಿ ಕೆಡಿಸುವನ ಹಾಡಿ ಹರಸಲೇಬೇಕು. ಪುಸಿ ಮಾಡಿ ಕೆಡಿಸುವನು, ಸುಳ್ಳು ಹೇಳಿ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ ನಮ್ಮ ಸುತ್ತಮುತ್ತ. ಅಂಥವ್ರನ್ನ ಏನು ಮಾಡಬೇಕು? ಹಾಡಿ ಹರಸಬೇಕು, ಹೊಗಳಬೇಕು. ಈಗ ಭಾರಿ ಮಜಾ ಇರ್ತದೆ ಜೀವನ ಅಂದ್ರೆ. ನಿಮ್ಮ ಫ್ರೆಂಡ್ಸ್ ಭಾಳ ಜನ ಇರ್ತಾರೆ, ನೀವು ಒಳ್ಳೆ ಪ್ರೋಗ್ರೆಸ್ನಾಗ ಹೋಗ್ತಿರ್ತೀರ ಅಂತ ತಿಳ್ಕೊಳ್ರಿ. ನಿಮ್ಮ ಬಗ್ಗೆ ನಿಮ್ಮ ಪ್ರೋಗ್ರೆಸ್ ಅವ್ರಿಗೆ ಕೆಲವೊಬ್ರು ಇರ್ತಾರೆ, ನಮ್ಮ ಏಳಿಗೆನ ಕಂಡು ಸಹಿಸಲಾರ್ದವ್ರು ಭಾಳ ಮಂದಿ ಇರ್ತಾರೆ. ನಮ್ಮ ಬಗಲಾಗ ಇರ್ತಾರೆ, ದುಶ್ಮನ್ ಕಾಯೇ ಬಗಲ್ ಮೇ. ನಮ್ಮ ಶತ್ರು ಎಲ್ಲದಂದ್ರೆ ಬಗಲಾಗ ಇರ್ತಾರೆ. ನಮ್ಮ ಮುಂದೆ ಏನು ಮಾಡ್ತಾರೆ? ಭಾಳ ಚಲೋ ಹೇಳ್ತಾರೆ, ನಮ್ಮ ಬಗ್ಗೆ ಹೋಗಿ ಸುಳ್ಳು ಚಾಡಿ ಹೇಳ್ತಾರೆ. ಎಲ್ಲಿ? ನಿಮ್ಮ ಅಪ್ಪ ನಿಮ್ಮ ಮುಂದೆ ಪೇರೆಂಟ್ಸ್ ಮುಂದೆ ಕಂಪ್ಲೇಂಟ್ ಹೇಳ್ತಾರೆ. ಏನಾಗತ್ತೆ ಗೊತ್ತಾ? ಇವತ್ತು ನೀವು ಕಾಲೇಜಿಗೆ ಬಂದಿರ್ತಾರೆ, ಪಾಪ ಕ್ಲಾಸ್ ಕುಂತಿರ್ತಾರೆ, ವರ್ಕ್ ಮಾಡಿರ್ತಾರೆ, ಹೋಗಿರ್ತಾರೆ. ನಿನ್ನ ಬಗ್ಗೆ ಸಹಿಸಲಾರ್ದಾಕಿ ಇರ್ತಾಳಲ್ಲ ಒಬ್ಬಾಕಿ, ಯಾವಾಕ್ಯಾರ ಫ್ರೆಂಡ್ ಆಕಿ, ನಿಮ್ಮ ಮಗಳು ಆಂಟಿ, ನಿಮ್ಮ ಮಗಳು ಕಾಲೇಜಿಗೆ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಏನು ನೋಡಿದೆ ಆಂಟಿ, ಬಸ್ ಸ್ಟ್ಯಾಂಡ್ನಾಗ ಇದ್ದೇ ಇಲ್ಲ, ಬರೀ ಫೋನ್ಯಾಗ ಮಾತಾಡ್ಕೊಂತಿದ್ಲು. ಏನು ಮಾತಾಡ್ತಿದ್ಲು? ಏನು ಇವು ಆ್ಯಕ್ಷನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತಾವಲ್ಲ. ನಿಮ್ಮ ಪೇರೆಂಟ್ಸಿಗೆ ನಿಮ್ಮ ಮೇಲೆ ಏನು ಮಾಡ್ತತಿ? ನಂಬಿಕೆ ಕಡಿಮೆ ಮಾಡ್ತತಿ. ನಂಬಿಕೆ ಕಡಿಮೆ ಮಾಡಿ ನಿಮ್ಮನ್ನು ಅಪನಂಬಿಕೆಯಿಂದ ನೋಡಂಗೆ ಮಾಡೋದು. ಯಾವಾಗ ಅವ್ರ ಅಪನಂಬಿಕೆಯಿಂದ ನಿಮ್ಮನ್ನು ನೋಡಿದ್ರು, ನೀವು ಮನೆಗೆ ಹೋದ್ಕೊಳ್ಳೇನೆ ಅವರು ಮಗಳು, ನನ್ನ ಮಗಳು ಹಂಗೆ ಮಾಡಲ್ಲ ಅಂತ ನಂಬಿಕೆ ಇದ್ರೂ ಸುಳ್ಳು ಹೇಳಿರ್ತಾರಲ್ಲ, ಪುಸಿ ಮಾಡಿ
ಸುಳ್ಳು ಸೃಷ್ಟಿ ಮಾಡಿ ಒಟ್ಟು ನಿಮ್ಮ ಇಮೇಜನ್ನ ಡ್ಯಾಮೇಜ್ ಮಾಡ್ಬೇಕಾಗಿರ್ತವೆ, ನಿಮ್ಮನ್ನು ಡಿಪ್ರೆಸ್ ಮಾಡ್ಬೇಕಾಗಿರ್ತದೆ, ನಿಮ್ಮನ್ನು ತುಳಿಬೇಕಾಗಿರ್ತವ್ರು. ಅಂಥವ್ರು ಇಲ್ಲದಿಲ್ಲ ಚಾಡಿ ಹೇಳಿ ಇಟ್ಟಿರ್ತಾರೆ. ಅವಾಗ ತಂದೆ ತಾಯಿಗಳು ಏನವ ಇಲ್ಲಿಗೆ ಹೋಗಿದ್ದಿ, ಕಾಲಿಗೆ ಹೋಗಿಲ್ಲ ಇವತ್ತು. ಅವಾಗ ನೀವೇನು ಮಾಡ್ತೀರಿ, ಕಾಲಿಗೆ ಹೋಗಿನವ ಆಗ ನೋಟ್ಸ್ ಬರ್ತೀವಿ ನೋಡ, ಇದೆಲ್ಲ ಮಾಡಿ ನೀವು ಸಮಾಧಾನ, ನೀವು ಚುಟಿಗೆ ತಗೋ, ಯಾರಿಗೆ ನಾನು ಕಾಲೇಜಿಗೆ ಹೋಗ್ಲಿ ಅಂತೇಳಿ ಬರೀ ಸುಳ್ಳು ಹೇಳ್ತೀವಿ. ನೀವು ತಂದೆ ತಾಯಿ ಮೇಲೆ ನೀವು BP ಹೇಳಕ್ಕೆ ಹೋಗಬೇಡಿ. ಹೋಗಿನಿ ಕಾಲೇಜ್, ಬೇಕಾದ್ರೆ ಸರಿಗೆ ಫೋನ್ ಮಾಡು, ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿ ಹೇಳ್ತಾರೆ ಕಾಲೇಜಿಗೆ ಹೋಗಿ ಎಲ್ಲ ಹೇಳ್ತಾರೆ. ಅವಾಗ ನಿಮಗೊಂದು ಅನುಮಾನ ಬರ್ತದೆ, ನನ್ನ ಬಗ್ಗೆ ಇಷ್ಟು ಹೇಳ್ತಾರಂದರೆ ಯಾರು ಹೇಳಿರ್ಬೋದು ಅಂತ ತಿಳ್ಕೊಂಡು ನಿಮ್ಮ ಎಣ್ಣೆ ಗೈಡೆ ಬರ್ತಾರೆ. ನೀವು ಬಸ್ ಹತ್ತಿನಾಗ ನಿಮ್ಗೆ ಆಗಲಾರ್ದಕ್ಕೆ ನಿಮ್ಮ ಫ್ರೆಂಡು ಎನಿಮಿ ಇರ್ತಾವಲ್ಲ, ಎದುರಿಗೆ ಬಂದುಬಿಟ್ಟಿರ್ತಾವೆ. ಆಕೆ ನೀವು ನೋಡ್ಕೊಂತ ಹೋಗಿರ್ತಾವೆ, ಆಕಿನೇ ಹೇಳಿರ್ಬೋದು. ನಿಮ್ಮ 6th ಸೆನ್ಸ್ ಇರುತ್ತೆ ಎಲ್ಲರೂ, ಅದಕ್ಕೆ ಲಿಂಕ್ ಕೊಡ್ತದ. ಓ ಈಕಿನೇ ಬಂದು ಹೇಳಿರ್ಬೇಕಂತೆ. ಅಮ್ಮ ನಿನಗೆ ಯಾರು ಹಿಂಗೆ ಹೇಳಿದ್ರು, ಕರೆ ಹೇಳ್ತೇ ಅಲ್ಲ, ಹೋಲ್ಬಿಡು ಯಾರೇ ಕೇಳಿ, ಇಲ್ಲ ನಾನು ಊಟ ಮಾಡೋಗಲ್ಲ ಅಂತ ನೀವು ಹೇಳಿದ ಕೂಡ ಆಕೆನ ನಿನ್ನ ಜೊತೆ ಬರ್ತಾಳಲ್ಲ ಆ ಕಡೆ ಒಣಕ್ಕೆ ಅಂತ ಕೂಡ ಹೇಳ್ಬಿಡೋದು. ಆಕಿಂಗ್ ಅಂದ್ಲ ಬಡವೇ ಭಾರಿ ಹೊರಗ ಹಿಂಗೆಲ್ಲ ಮಾಡಾಕ ಹಿಂಗೆಲ್ಲ ಆಕೆ 4 ಸುಳ್ಳು ಹೇಳಿ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡಿ ಹೇಳಿಲ್ಲ, ನೀವು ಇನ್ನೊಂದು 10 ಸುಳ್ಳು ಹೇಳಿ ಆಕೆ ವ್ಯಕ್ತಿತ್ವನ ಹಾಳು ಮಾಡಕ್ಕ ಹೋಗಬೇಡ. ಅವ್ರು ಹಂಗೆ ಮಾಡ್ಯಾರಂದ್ರೆ ಅದು ನಿಮಗೆ ಗೊತ್ತಾಗ್ತಲ್ಲ. ನಿಮ್ಮ ಮನಸ್ಸಿಗೆ ನೀವು ಕರೆಕ್ಟ್ ಇದ್ರೆ ಯಾಕೆ ತಲೆ ಕೆಡಿಸ್ಬೇಕು. ನಮ್ಮ ಫ್ರೆಂಡ್ ಹಿಂಗೆ ಹೇಳ ಭಾಳ ಒಳ್ಳೆಕಿ, ನಾ ಇನ್ನೂ ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ನಲ್ಲ, ಇನ್ನೂ ಪ್ಯೂರ್ ಮಾಡಕ್ಕೆ ಕುಂತ, ಥ್ಯಾಂಕ್ಸ್ ಫ್ರೆಂಡ್ ಅಂತ ಹೇಳ್ಬೇಕು. ನೀವು ಅವ್ರನ್ನ ಏನು ಮಾಡ್ಬೇಕು, ಪೋಷಿಸಬೇಕು. ಆಕೆ ವಗೇರ ಎಲ್ಲಾರ ಕಂಡಾಗ ನೀನು ನಮ್ಮ ತಾಯಿ ಮುಂದೆ ಹಿಂಗೆ ಹೇಳಿದ್ದಲ್ಲ ಭಾಳ ಖುಷಿಯಾಗಿತ್ತು, ಬಾ ಬೇಕ್ರಿಗೆ ಹೋಗೋಣಂತೆ, ಒಂದು ಕೇಕ್ ತಿನಿಸಿ ಕಳಿಸ್ರಕ್ಕಿ, ಟ್ರೀಟ್ ಕೊಡ್ರಕ್ಕಿಗೆ. ಅರ್ಥ ಆಯ್ತಾ? ಅವಳಿಗೆ ನೀವೇನು ಮಾಡಬೇಕು, ಟ್ರೀಟ್ ಕೊಡ್ರಿ, ನೋಡಿ ಕೇಳ್ರಿ, ಒಂದು ಜ್ಯೂಸ್ ಕುಡಿಸಿ ಕಳಿಸ್ರಿ, ಒಂದು ಕೇಕ್ ತಿನ್ನಿಸಿ ಕಳಿಸ್ರಿ. ಆಕೆಗೆ ಒಂಥರ ಆಗುತ್ತೆ. ಅವಾಗ ಏನಪ್ಪ ನಾನು ಇಷ್ಟು ಸುಳ್ಳು ಹೇಳಿ ಚಾಡಿ ಹೇಳಿ ಇಕ್ಕಿದ್ದು ಮರ್ಯಾದೆ ಕಳೆದ್ರು ಕೂಡ ಇಷ್ಟು ನನಗೆ ಟ್ರೀಟ್ ಕೊಡ್ತಾಳಲ್ಲ ಅಂತೇಳಿ ಅವ್ರ ಮನಸ್ಸು ಬದಲಾದ್ರೂ ಆಗ್ಬೋದು. ಅದನ್ನು ಬಿಟ್ಟು ಆಕೆ 10 ಸುಳ್ಳು ಹೇಳ, ನಾವು 20 ಸುಳ್ಳು ಹೇಳ, ನೀವು ಬಡ ಹೋಗಿ ನಿಮ್ಮ ಮಗಳು ಎಲ್ಲಿ ಹೋಗಿಬಿಟ್ಟಾಳೆ ಅನ್ನುವಂಥದ್ದನ್ನು ದಯವಿಟ್ಟು ಹೇಳಕ್ಕ ಹೋಗ್ಬೇಡ. ನೋಡ್ರಿ ಎಷ್ಟು ಚಂದ ಐತಿ, ನಿಜವಾಗಲೂ ಭಾಳ ಸರಳವಾದ ಮಾತುಗಳಿವೆಲ್ಲ, ಭಾಳ ಸರಳವಾದ ಮಾತುಗಳು. ಆದರೆ ಸುಮ್ಮನೆ ಮಾಡಿದ್ವಲ್ಲ, ಅನುಭವದಿಂದ ಬಂದಿರತಕ್ಕಂಥವು ಇವೆಲ್ಲ ಜೀವನಕ್ಕೆ ಎಷ್ಟು ಅಮೂಲ್ಯ. ನೋಡ್ರಿ, ನಾವೆಲ್ಲ ದ್ವೇಷಕಾರದ್ರಾಗ ಸಮಯವನ್ನು ಕಳಿತೀವಿ. ನೋಡ್ರಿ, ನೀವು ಬೇಕಾದ್ರೆ ಒಂದು ದಿನ ಕ್ಯಾಲ್ಕುಲೇಷನ್ ಮಾಡಿರಿ, ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ಎಷ್ಟು ಮಂದಿ ಮೇಲೆ ನಾನು ದ್ವೇಷ ಸಾರಿದೆ ಲೀಸ್ಟ್ ಮಾಡಿರಿ, ಎಷ್ಟು ಮಂದಿ ಜೊತೆ ನಾನು ಪ್ರೀತಿಯಿಂದ ವರ್ತಿಸಿದೆ ಲೀಸ್ಟ್ ಮಾಡಿರಿ. ಪ್ರೀತಿಗಿಂತ ದ್ವೇಷನ ಮಾಡಿದ್ದು ಜಾಸ್ತಿ ಇರ್ತಾನೆ ನಮ್ಮಲ್ಲಿ. ಅದನ್ನು ಬಿಡ್ಬೇಕು. ನಾವು ಮನೆ ಮುಂದೆ ಹೂವಿನ ಗಿಡ ಹಾಕಿದ್ರೆ ಹೂವಿನ ಗಿಡ ಬೆಳಿತೈತಿ, ಮುಳ್ಳಿನ ಗಿಡ ಹಾಕಿದ್ರೆ ಮುಳ್ಳಿನ ಗಿಡ. ನಮ್ಮ ಮನಸ್ಸಿನೊಳಗಡೆ ಒಳ್ಳೆಯ ಭಾವನೆಗಳು ಹಾಕಿದ್ರೆ ಒಳ್ಳೆಯ ಭಾವನೆಗಳು ಒಳ್ಳೆ ರೀತಿ ನಮ್ಮ ಮನಸ್ಸಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಕೆಟ್ಟದ್ದು ಹಾಕಿದರೆ ಕೆಟ್ಟದ್ದೇ ಬೀಳುತ್ತೆ. ಇದು ಹೇಳೋದು ಭಾಳ ಸುಲಭ ಐತಿ, ಆದ್ರೆ ಮಾಡೋದು ಭಾಳ ಕಷ್ಟ ಐತಿ. ಆದ್ರೆ ಒಮ್ಮಕ್ಲೆ ಮಾಡೋದು ಅವಶ್ಯಕತೆ ಇಲ್ಲ. ನಿಧಾನವಾಗಿ ಅವಶ್ಯಕತೆ ಎಷ್ಟು ಬೇಕು ಅಷ್ಟಷ್ಟು ನಾವೇನು ಮಾಡಬೇಕು, ಮಾಡ್ಕೊಂತ ಹೋಗ್ಬೇಕು. ಮೋಸ ಮಾಡುವವನ ಮಗನ ಹೆಸರ ಮಗನಿಗಿಡಬೇಕು. ಬಾಬಾ ಇದು ನೋಡ್ರಿ, ಯಾರು ನಮಗೆ ಮೋಸ ಮಾಡ್ತಾರ ಅವನ ಹೆಸರು ಮಗನಿಗಿಡ್ಬೇಕಂತ. ಎಷ್ಟು ಸಾಧ್ಯನೇ ಇದು? ಮೋಸ ಮಾಡಿದರ ವಂಶ ನಿರ್ವಂಶ ಮಾಡ್ಬೇಕನ್ನುವಂಥ ಆಲೋಚನೆಗಳು ಇವತ್ತು ನಮ್ಮಲ್ಲಿ ಅದಾವ. ಬರೀ ದ್ವೇಷದಿಂದ ಕೂಡಿರ್ತಕ್ಕಂಥ ಮನಸ್ಥಿತಿಗಳು ನಮ್ಮ ಅದಾವ. ಅಂಥವ್ರ ಹೆಸರು ಮಗನಿಗಿಡ್ಬೇಕಂತ ಯಾರು ಹೇಳ್ತಾರೆ? ಪುರಂದರದಾಸರು ಹೇಳ್ತಾರೆ. ಯಾಕೆ ಮೋಸ ಮಾಡೋರ ಹೆಸರು ಯಾಕೆ ಇಡ್ಬೇಕು? ಯಾಕಂತಂದ್ರೆ ಮೋಸ ಮಾಡಿದ್ರೆ ನಾವು ಮೋಸ ಮಾಡ್ಕೊಂತ ಹೋದ್ರೆ ಎಷ್ಟು ದಿನ ಅಂತ ಮೋಸ ಮಾಡ್ತಾರೆ. ನಾವು ಬೆಂಕಿಯಿಂದ ಬೆಂಕಿ ಆರಿಸೋಕ್ಕಾಗಲ್ಲ, ಬೆಂಕಿಯನ್ನು ಆರಿಸ್ಬೇಕಂದ್ರೆ ನೀರು ಹಾಕ್ಬೇಕು. ಹಾಗೆ ಈ ದ್ವೇಷ ಅನ್ನುವಂಥದ್ದು ಆರಿಸೋದನ್ನು ದ್ವೇಷ ಬಳಸೋದಲ್ಲ, ಇಲ್ಲಿ ಪ್ರೀತಿ ಬೆಳೆದು. ಆ ಮೋಸ ಮಾಡೋನ ಹೆಸರನ್ನ ಮಗನಿಗಿಟ್ರೆ ಆ ಮಗನನ್ನು ನಾವು ಪ್ರೀತಿಯಿಂದ ಕರಿತೀವಲ್ಲ, ಆಟೋಮೆಟಿಕ್ ಅವನ ಮೇಲೆ ಇರೋ ಪ್ರೀತಿ ಶತ್ರುವಿನ ಮೇಲೆ ಕೂಡ ಬರ್ತದೆ. ಶತ್ರು ಕೂಡ ಬದಲಾಗ್ಬೋದು. ಏನಪ್ಪ ನಾನು ಇಷ್ಟು ಅನ್ಯಾಯ ಮಾಡಿದೆ, ಇಷ್ಟು ಮೋಸ ಮಾಡಿದೆ, ನನ್ನ ಹೆಸರು ಮಗನಿಗಿಟ್ಟು ಮಗನಷ್ಟು ಪ್ರೀತಿ ಮಾಡೋಕೆ ಕುಂತಾನಲ್ಲ, ನಂದೇ ತಪ್ಪಾಗಿದೆ ಅಂತ ತಿಳ್ಕೊಂಡು ಅವನು
ಪಶ್ಚಾತ್ತಾಪವನ್ನು ಪಡ್ಬೋದು. ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು. ಜೀವನ ಭಾಳ ಶಾರ್ಟ್, ಲೈಫ್ ಈಸ್ ವೆರಿ ಶಾರ್ಟ್. ಬಟ್ ಅನುಭವಿಸ್ಬೇಕಂದ್ರೆ ನಮ್ಮ ಹತ್ರ ದುಡ್ಡು ಬೇಡ, ಏನೂ ಬೇಡ, ಒಳ್ಳೆ ಮನಸ್ಸಿರ್ಬೇಕಷ್ಟ. ಒಳ್ಳೆ ಮನಸ್ಸಿದ್ರೆ ಅವನೇ ದೊಡ್ಡ ಶ್ರೀಮಂತಿಲಿ, ಒಳ್ಳೆ ಮನಸ್ಸಿದ್ರೆ ಅವನೇ ದೊಡ್ಡ ಶ್ರೀಮಂತ. ಆದರೆ ಇದು ಅಷ್ಟು ಸುಲಭವಾಗಿ ನಾವು ಯಾವುದನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ. ಅನುಭವ ಬೇಕಿದ್ದಕ್ಕೆ. ಎಷ್ಟೋ ಸಾರಿ ಎಲ್ಲ ಅನುಭವ ಇದ್ದರೆ ಇದನ್ನೇನು ಮಾಡೋಕ್ಕಾಗಲ್ಲ, ಅನುಭವಿಸೋಕ್ಕೆ ಆಗಲ್ಲ ಅಂತಂದಾಗ ಇನ್ನು ಅನುಭವ ಇರಲಾರ್ದ ಅನುಭವಿಸೋದಕ್ಕಂತರೂ ಭಾಳ ದೂರದ ವಿಷಯ. ಬಟ್ ಇಂಥ ಆಲೋಚನೆಗಳು ನಮಗೆ ಗೊತ್ತಾಗಲಿ, ಅದ್ರ ಪ್ರಕಾರವಾಗಿ ಹಂತ ಹಂತವಾಗಿ ನಾವೇನು ಮಾಡೋಣ, ಜೀವನವನ್ನು ಸುಂದರಗೊಳಿಸ್ಕೊಳ್ತಾ ಹೋಗೋಣ. ಹಿಂದೆ ನಿಂದಿಪರನ್ನು ವಂದಿಸೋತಲಿರಬೇಕು, ಬಂಧನದೊಳಿಟ್ಟವರ ಬೆರೆಯಬೇಕು, ಕೊಂದ ವೈರಿಯ ಮನೆಗೆ ನಡೆದು ಹೋಗಬೇಕು, ಕುಂದೆಣಿಸುವವರ ಗೆಳೆತನ ಮಾಡಬೇಕು. ಹಿಂದೆ ನಿಂದಿಪರನ್ನು ವಂದಿಸುತ್ತಿರಬೇಕು, ಇದು ಭಾರಿ ಮಜಾ. ಇದು ಯಾವಾಗಲೂ ನಮ್ಮ ಮುಂದೆ ಹೊಗಳ್ತಿರ್ತಾರೆ, ಹಿಂದ್ಗಡೆಯಿಂದ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊಂತ ಹೋಗ್ತಿರ್ತಾರೆ. ಇವರಂತ ವರ್ಸ್ಟ್ ಯಾರಿಲ್ಲ, ಆದ್ರೂ ಅವ್ರನ್ನ ನಾವೇನು ಮಾಡಬಾರ್ದು, ಬೈಬಾರ್ದು, ಅವರಿಗೆ ವಂದಿಸ್ಬೇಕು, ನಮಸ್ಕಾರ ಮಾಡ್ಬೇಕು. ಇದೇ ದಾಸರು ಒಂದು ಕಡೆಗೆ ಹೇಳ್ತಾರೆ, ಮಂದಿ ಅಂದ್ರೆ ಹೊಂದಿದ್ದಂಗೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಹಂಗೆ ಬರ್ತಿರ್ತಾವೆ, ಹಂಗೆ ಹೋಗ್ತಿರ್ತಾವೆ. ನಾವು ಕರೆಕ್ಟ್ ಅದೀವ, ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೆ. ಈಗ ಎಲ್ಲ ಸಾಕ್ಷ್ಯಗಳಿಗಿಂತ ಯಾವ ಸಾಕ್ಷ್ಯ ದೊಡ್ಡದಪ್ಪ? ಮನಸ್ಸಾಕ್ಷಿ ದೊಡ್ಡದು ಅದಾ. ಸೊ ಹೀಗಿರುವಾಗ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತಂದ್ರೆ ಮುಗಿದೋಯ್ತಿಲ್ಲಿ ಅಲ್ವಾ. ನೋಡ್ರಿ, ಹಿಂದೆ ಮುಂದೆ ಹೊಗಳ್ತಿರ್ತಾರ, ಅಕ್ಕ ನೀನಂದ್ರೆ ಹಂಗಕ್ಕ, ಅಕ್ಕ ನೀನಂದ್ರೆ ಹಿಂಗಕ್ಕ, ನೀನಂದ್ರೆ ಹಿಂಗಕ್ಕ ಅಂತ ಹೇಳ್ತಿರ್ತಾರ. ನಿಮ್ಮ ಬಗ್ಗೆನೇ ಹೋಗಿ ನಿಮ್ಮ ಮನೆಗೆ ಫಿಟ್ಟಿಂಗ್ ಇಡ್ತಿರ್ತಾರೆ, ಚಾಡಿ ಹೇಳ್ತಿರ್ತಾರೆ. ಅಲ್ಲಿ ನಿಮ್ಮನ್ನು ಬಯಸ್ತಿರ್ತಾರ. ನಿಮ್ಮನ್ನು ಬಯಸಿ ನೀವು ಬೈಯೋ ಹೊತ್ನಾಗ ನೋಡಿ ಮಜಾ ತಗೊಂತಿರ್ತಾರೆ ಮಂದಿ. ಬಯಕೊಂತಾರ, ಹಾಲು ಕುಡ್ದಂಗೆ ಆಗ್ತಿರ್ತವ್ರಿಗೆ. ಇಂಥ ನಿಕೃಷ್ಟವಾದ ಮನುಷ್ಯರು ನಮ್ಮ ಜೊತೆಗೆ ಅದರ ತಿಳ್ಕೊಳ್ರಿವಾ. ನಾ ಸರಿಗೆ ಅರ್ಥ ಮಾಡ್ಕೇಳ್ರಿ. ಯಾವಾಗಲೂ ಅದಕ್ಕೆ ಹೊಗಳಿದಾಗ ಒಬ್ಬಬಾರ್ದು, ತೆಗಳಿದಾಗ ಕುಗ್ಗಬಾರ್ದು. ಹೊಗಳಿಕೆಯಲ್ಲಿ ನಾನು ಅದಕ್ಕೆ ಎಷ್ಟು ಎಲಿಜಿಬಲ್ ಅದೇನೆ ಅಂತಂದು ಗೊತ್ತಿದ್ರೆ ಖುಷಿ ಪಡ್ಬೇಕು. ನಮ್ದು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಹೊಗಳಕ್ಕೆ ಕುಂತಾರಂದ್ರೆ ಇದ್ರಲ್ಲಿ ಏನೋ ಕುತಂತ್ರ ಐತೆ ಅಂತೇಳಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಕೆಲವೊಬ್ರು ನಾವು ಏನು ಮಾಡಿದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ, ಬರೀ ಬೈತಿರ್ತಾರೆ. ಹಾಗಾದ್ರೆ ಬೈತಾರಂದ್ರೆ ಬೈ ಕೇಳಿ ನಾನು ಕರೆಕ್ಟ್ ಅದರಲ್ಲಿ ಯಾಕೆ ತಲೆ ಕೆಡಿಸ್ಕೋಬೇಕು. ಅದಕ್ಕೆ ಹಿಂದೆ ತಗೊಳ್ಳುವವರನ್ನ ನಾವು ಇಟ್ಕೊಂಡು ಕುಂದಬಾರ್ದು. ಅವ್ರನ್ನೇನು ಮಾಡ್ತಾ ಇರಬೇಕು, ವಂದಿಸ್ಬೇಕು. ಅವ್ರಿಗೆ ನಮಸ್ಕಾರ ಹೇಳ್ರಿ. ಅವ್ರಿಗೆ ನೀವು ನಮ್ಮ ಬಗ್ಗೆ ಹಿಂಗೆ ಹೇಳಿರಲ್ಲ, ಭಾಳ ಸಂತೋಷ. ಯಾಕಂದ್ರೆ ಈ ಮನುಷ್ಯ ಹೆಂಗೆ ಅದ ನನಗೆ ಗೊತ್ತಾನ, ಬರೀ ಇಂಥ ಕೆಲಸನ ಮಾಡ್ಕೊಂತ ಹೋಗ್ತಿರ್ತಾರೆ. ಕೆಲವೊಬ್ರಿಗೆ ಇದು ಮಾಡಿದ್ರೇ ಹೊಟ್ಟೆ ತುಂಬ್ತಿರ್ತದೆ, ಕೆಲವೊಬ್ರಿಗೆ ಇದು ಮಾಡಿದ್ರೇ ಡೈಜೆಷನ್ ಆಗ್ತಿರ್ತದೆ ಊಟ ಮಾಡೋದು. ಮಂದಿ ಸುಮ್ಮನೆ ಕುಂತು ಏನು ಮಾಡ್ಬೋದು, ಬರೀ ಅಲ್ಲಿಗೆ ಹೋಗಿ ಇಲ್ಲಿ ಹೇಳಿದೆ, ಇಲ್ಲಿಗೆ ಹೋಗಿ ಅಲ್ಲಿ ಹೇಳಿದೆ, ಅವ್ರ ಬಗ್ಗೆ ಹಿಂಗೆ ಹೇಳಿದೆ, ಇವ್ರ ಬಗ್ಗೆ ಹಿಂಗೆ ಹೇಳಿದೆ. ಅವ್ರು ಬಂದ ಕೂಡಲೇ ಪ್ಲೇಟೇ ಚೇಂಜ್ ಮಾಡಿಬಿಡ್ತಾರೆ. ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತಿರ್ತಾರೆ. ಅವ್ರು ಬಂದ್ಬಿಡ್ಬೇಕು, ವಾಣ ಈ ಒಂದು ಇವ್ ಡೈಲಾಗ್ ಎಷ್ಟು ಈಸಿಯಾಗಿ ಚೇಂಜ್ ಮಾಡ್ತಿರ್ತಾರೆ. ಅದಕ್ಕೆ ಯಾವುದಕ್ಕೂ ನಾವು ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಬಂಧನದೊಳಗಿಟ್ಟವರ ಬೆರೆಯಬೇಕು. ಯಾರು ನಮ್ಮನ್ನು ಬಂಧನದಲ್ಲಿಟ್ಟಿರ್ತಾರ ಅವ್ರನ್ನ ಕೂಡಬೇಕು, ಅವ್ರ ಜೊತೆಗೆ ಸೇರಬೇಕು, ಅವ್ರ ಜೊತೆ ಸಂತೋಷ ಬದುಕೋದನ್ನು ಕಲಿಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಕೊಂದ ವೈರಿಯ ಮನೆಗೆ ನಡೆದು ಹೋಗಬೇಕು. ನಮ್ಮ ಮೇಲೆ ಹಾಗೆ ನಮ್ಮ ಮೇಲೆ ಎಲ್ಲ ರೀತಿಯ ಸೇಡುಗಳನ್ನು ತೀರಿಸ್ಕೊಳ್ತಕ್ಕಂಥ ವೈರಿ ಇರ್ತಾನಲ್ಲ, ಅವನ ಮನೆ ಬೆಂಕಿ ಹಚ್ಚಕ್ಕೆ ಹೋಗ್ಬಾರ್ದು, ಅವನ ಮನೆಗೆ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವನ ಮನೆ ಅಂದ್ರೆ ದೇವಸ್ಥಾನ ಇದ್ದಂಗೆ ಅಂತ ತಿಳ್ಕೊಬೇಕು. ನಾವು ಗುಡಿಗೆ ಹೆಂಗೆ ನಡ್ಕೊಂಡು ಹೋಗ್ತೀವಿಲ್ಲ, ಹಂಗೆ ನಡ್ಕೊಂಡು ಹೋಗಿ ಅವನ ಮನೆಗೆ ಕುಂತ್ಕೊಂಡು ಬರ್ಬೇಕಂತ ಹೇಳ್ತಾರೆ. ಹಿಂಗೆ ಮಾಡೋಕ್ಕೆ ಸಾಧ್ಯ ಐತೆ? ಬರೀ ದ್ವೇಷದಿಂದ ತುಂಬಿರ್ತಕ್ಕಂಥ ನಮ್ಮ ಮನಸ್ಸು, ನಮ್ಮ ಸಮಾಜದಲ್ಲಿ ಹಿಂಗೆ ಬದುಕೋದು ಭಾಳ ಕಷ್ಟ ಐತಿ. ಆದರೆ ಏನು ಮಾಡೋಣ, ಈ ರೀತಿ ಬದುಕಲಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ. ಕುಂದ ನೆನೆಸುವವರ ಗೆಳೆತನ ಮಾಡಬೇಕು. ಕುಂದ ಅಂದ್ರೆ ನಮ್ಮ ನ್ಯೂನತೆಗಳನ್ನು ಪತ್ತೆ ಹಚ್ಚಿ ಮಾತಾಡ್ತಿರ್ತಾರೆ ಕೆಲವೊಬ್ರು. ಬರೇ ನಮ್ಮ ಏನು ಮೈನಸ್ ಪಾಯಿಂಟ್ಸ್ ಇರ್ತಾವೆ ನೋಡ್ರಿ, ನಮ್ಮ ನ್ಯೂನತೆಗಳಿರ್ತಾವಲ್ಲ, ನಮ್ಮಲ್ಲಿ ಏನೋ ದೌರ್ಬಲ್ಯಗಳಿರ್ತಲ್ಲ, ಅವುಗಳ ಬಗ್ಗೆನೇ ಮಾತಾಡ್ತಿರ್ತಾರಲ್ಲ, ಅಂಥವ್ರು ಗೆಳೆತನ ಮಾಡ್ರಿ. ಯಾಕಂದ್ರೆ ನಿಮ್ಮನ್ನು ಅವ್ರು ಪ್ಯೂರ್ ಗೋಲ್ಡ್ ಮಾಡ್ತಾರೆ. ಸುಮ್ಮನೆ ನಿಮ್ಮನ್ನು ಹೊಗಳಿರ್ತಾರಲ್ಲ, ಅವರು ನಿಮ್ಮನ್ನು ಗೋಲ್ಡ್ ಮಾಡೋಂಗಿಲ್ಲ. ನಿಮ್ಮಿಂದ ಲಾಭ ಬರೋದಕ್ಕೆ ನಿಮ್ಮನ್ನು ಹೊಗಳ್ತಿರ್ತಾರೆ. ಅವ್ರು ನಿಮ್ಮಿಂದ ಏನಾದರೂ ಲಾಭ ಬೇಕಾಗಿರ್ತಲ್ಲ, ನಿಮ್ಮನ್ನು ಹೊಗಳ್ತಾರೆ.
ಅವಾಗ ಆ ಲಾಭ ಸಿಕ್ತಂದ್ರೆ ನಿಮ್ಮನ್ನು ಅವ್ರು ಕಾಲು ಕಸ ಮಾಡಿ ಹೋಗಿಬಿಡ್ತಾರೆ. ಅದಕ್ಕೆ ಯಾರು ನಿಮ್ಮನ್ನು ಬೈತಿರ್ತಾರ, ಯಾರು ನಿಮ್ಮನ್ನು ಬೈತಿರ್ತಾರ, ಯಾರು ನಿಮ್ಮನ್ನು ಪದೇ 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 ಟೀಸ್ ಮಾಡ್ತಿರ್ತಾರ ಅಂಥವ್ರು ಫ್ರೆಂಡ್ಶಿಪ್ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಪುರಂದರದಾಸ್. ಯಾಕಂದ್ರೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರು ನಮ್ಮನ್ನು ತೆಗೆದ ಬಿಟ್ಬಿಡ್ತಾರೆ. ಒಂದು ಅವ್ರು ತೆಗೆದ ಮೇಲೆ ಫ್ರೆಂಡ್ಶಿಪ್ ಮಾಡಿದ್ನಪ್ಪ ಅಂದರೆ ಅವರಿಂದ ನಮಗೆ ಏನಾಗ್ತೈತಿ, ನಾನೇನಂತ, ಯಾಕಂದ್ರೆ ನಮ್ಮ ಗುಣಗಳು ನಮ್ಗೆ ಗೊತ್ತಾಗ್ತಾವೆ, ಎಲ್ಲವೂ ಎಲ್ಲ ಕ್ಯಾರೆಕ್ಟರ್ ನಮ್ಗೆ ಗೊತ್ತಾಗ್ತಾವ. ಈಗ ನಾನು 100% ಪರ್ಫೆಕ್ಟ್ ಇದೀನ ಇಲ್ಲ, ನೀವು ಮಾತಾಡಿ ಕೇಳ್ಬೇಕು. ಈ ಸರ್ ಹಿಂಗೆ ಸರಿ ಪಾಠ ಮಾಡೋಂಗಿಲ್ಲ, ಸರಿಗೆ ಹೇಳಂಗಿಲ್ಲ, ಸರಿ ನೋಟ್ಸ್ ಕೊಡೋಂಗಿಲ್ಲ, ಹಂಗೆ ಹಿಂಗೆ ನೀವು ಮಾತಾಡಕ್ಕೆ ಅಂತಿದ್ರೆ ನನಗೇನಾಕೈತಿ, ಓ ನಾನೇನೋ ಮಿಸ್ಟೇಕ್ ಮಾಡಕ್ಕೆ ಕುಂತೀನಿ, ನಾನು ತಿದ್ದಕ್ಕೆ ಕುಂತಾರೆ ಇವ್ರು ಅಂತೇಳಿ ನಿಮಗೆಲ್ಲ ಏನು ಮಾಡ್ಬೇಕು, ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಬಿಡ ಯಾರು ಎದ್ದಿದ್ರ ಮ್ಯಾಗ ಹೆಂಗೈತಿ ಏನು ಮಾಡ್ಬೇಕಂತ ಬೇಡ್ರಿ, ಕ್ಲಾಸ್ ಇರ್ಬೇಕಂತ ಮಾಡ್ರಿ, ಹೋಗ್ಬೇಕಂತ ಮಾಡ್ರಿ ಅಂದರೆ ತಪ್ಪು. ನಮ್ಮ ದೌರ್ಬಲ್ಯಗಳನ್ನು ಹೇಳಿ ಕೊಡ್ತಕ್ಕಂಥವ್ರು ದೇವರಿಗೆ ಸಮ. ಆ ಥರ ನಾವೇನು ಮಾಡಬೇಕು, ಕಾಣಬೇಕು. ಅದು ಬಿಟ್ಟು ನಾವೇನು ಮಾಡಬಾರ್ದು, ಅವ್ರ ಮೇಲೆ ದ್ವೇಷ ಸಾಧಿಸಬಾರ್ದು. ಅರ್ಥ ಆಗ್ತದಲ್ಲ ನಿಮಗೆ? ಏನಮ್ಮ ತಿಳಿತಿತ್ತ ಹಿಂದೆ ಲಾಸ್ಟ್ ತಿಳಿತಿತ್ತಿಲ್ಲಮ್ಮ? ಕುಂದನೆಣಿಸುವವರ ಗೆಳೆತನ ಮಾಡಬೇಕು. ಕುಂದು ಅಂದರೆ ದೌರ್ಬಲ್ಯಗಳನ್ನು ನೋಡ್ತಕ್ಕಂಥ ಕೆಲವೊಬ್ಬರಿಗೆ ಹಾಲು ಐತಿ, ಅದು ಒಪ್ಪಿಕೊಳ್ಳಂಗಿಲ್ಲ. ಹಾಲು ನೀರ್ಗೈತಂತ, ಹಾಲು ನೀರ್ಗಿರ್ಲಾರ್ದೆ ಹೆಂಗಿರ್ತಮ್ಮ. ಇನ್ನು ಕೆಲವೊಬ್ಬರು ಭಾಳ ವಿಚಿತ್ರ ಮೆಂಟಾಲಿಟಿ ಇರ್ತಾರೆ, ಹಾಲು ಬೆಳ್ಳಗೈತಂತ, ಬೆಳಗಿರ್ಲಾರ್ದೆ ಹೆಂಗಿರ್ತಮ್ಮ. ಅಂದರೆ ಏನೇ ಇದ್ರೂ ಟೀಸ್ ಮಾಡಿ ಮಾತಾಡೋದು ಅವ್ರ ಕ್ಯಾರೆಕ್ಟರ್ ಆಗಿಬಿಟ್ಟಿರುತ್ತೆ, ಹಂಗಿಸಿ ಮಾತಾಡೋದು ಅವ್ರದ್ದು ಸ್ವಭಾವ ಆಗಿರುತ್ತೆ. ಅಂಥವ್ರ ಮುಂದೆ ಇದು ಹಾಲೇ ಇದು ಅಂತ ನೀವು ವಾದ ಮಾಡಿದ್ರೆ ಹುಚ್ಚರ ಜೊತೆಗೆ ವಾದ ಮಾಡ್ಬೋದು, ಮೂರ್ಖರ ಜೊತೆಗೆ ವಾದ ಮಾಡೋಕ್ಕೆ ಹೋಗ್ಬಾರ್ದು. ಒಪ್ಪಿಗೆಂಬಿಡ್ಬೇಕು, ಅಮ್ಮ ನಿನ್ನ ಶಾಣೆ ನಾನು ಥ್ಯಾಂಕ್ಸ್ ಅಂತೇಳ್ಬಿಡ್ರಿ. ಅವ್ರು ಅದ್ರ ಬಗ್ಗೆ ಒಳ್ಳೆ ಟಾಪಿಕ್ ಎತ್ತಂಗಿಲ್ಲ. ಅವಾಗ ಏನು ಮಾಡ್ತಾರೆ, ಅವರು ತಮ್ಮ ಕಾಲರ್ ತಾವ ಎಗಿರ್ಸ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಮುಂದೊಬ್ಬರು ಪಾಠ ಕಲ್ಸೋರು ಇರ್ತಾರೆ. ಹಿಂಗೆ ತಿಳ್ಕೋಬೇಕು. ಜೀವನ ಭಾಳ ಸಿಂಪಲ್ ಆಗಿರ್ತೈತಿ, ಭಾಳ ಸುಖವಾಗಿರ್ತೈತಿ. ನಾವು ಸಂತೋಷವಾಗಿರ್ಬೇಕಂದ್ರೆ ಏನು ಬೇಕು ಇದನ್ನು ಸರಿಯಾಗಿ ತಿಳ್ಕೋಬೇಕು. ಈಗ ನೋಡ್ರಿ, ಎಷ್ಟು ಫ್ರೀಯಾಗಿರ್ತಾರೆ ಅಷ್ಟು ಎಂಜಾಯ್ ಮಾಡ್ತಿರ್ತಾರೆ ನಿಮ್ಮ ಮನಸ್ಸೊಳಗಡೆ. ಎಷ್ಟು ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ ಅಷ್ಟು ನೀವು ಆಯುಷ್ಯ ಕಡಿಮೆ ಮಾಡ್ಕೊಂತೀರಿ, ಆರೋಗ್ಯ ಕಡಿಮೆ ಮಾಡ್ಕೊಂತೀರಿ. ಬಟ್ ಆಗೋದಿಲ್ಲ. ಸುತ್ತಮುತ್ತ ಎಲ್ಲರೂ ಅಂತಾರೆ ಕೂಡಿದಾಗ ನಾವು ಸರ್ವೆ ಆಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತೈತಿ, ಡಿಫೆನ್ಸ್ ಮಾಡ್ಕೋಬೇಕಾಗ್ತದೆ ಮತ್ತೆ ಅಲ್ವಾ. ಸ್ವಲ್ಪ ಅವಾಗ ಹಾವಾಗೋದು ಬೇಡ, ಬಟ್ಟೆ ಹಾವಾಗ್ಬೇಕಂತ ಸ್ವಲ್ಪ ಹಂಗೆ ಬದುಕೋದು ಕಲಿಬೇಕು. ಕೊಂಡೊಯ್ದು ಬಡಿಯುವವರ ಕೊಂಡಾಡುತ್ತಿರಬೇಕು, ಕಂಡು ಸಹಿಸಾದವರ ಕರೆಯಬೇಕು. ಕೊನೆಯದಾಗಿ ಹೇಳ್ತಾರೆ ನೋಡ್ರಿ, ಕೊಂಡೊಯ್ದು ಬಡಿಯುವವರ ಕೊಂಡಾಡುತ್ತಿರಬೇಕು. ಕರ್ಕೊಂಡು ಹೋಗಿ ನಮ್ಮನ್ನು ಶಿಕ್ಷೆ ಕೊಡಿಸೋದಕ್ಕೆ, ತಪ್ಪು ಮಾಡದೇ ಇದ್ರೂ ನಮಗೆ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಏನು ಮಾಡ್ಬೇಕು, ನಾವು ಕೊಂಡಾಡಬೇಕು, ಪ್ರಶಂಸಿಸ್ಬೇಕು. ಹೆಂಗೆ ಕೊಂಡಾಡ್ಬೇಕಂದ್ರೆ, ನೀನು ನನಗೆ ಬಡ್ದಿ, ನಿನ್ನಿಂದ ನನ್ನ ಮನಸ್ಸು ಹಗುರಾತು, ನೋವಾಗಿಲ್ಲ, ನನ್ನ ತಪ್ಪುಗಳನ್ನು ತಿದ್ದಿದ್ದೀನಿ, ನೀನು ದೇವ್ರು ಅಂತೇಳಿ ಕೊಂಡಾಡ್ರಿ. ಅವರು ಇನ್ನೊಂದು ಸರಿ ಅವರು ಬಡಿಯೋದನ್ನು ಬಿಡ್ಬೋದು, ಅಥವಾ ಬಡ್ದದಕ್ಕೆ ಪಶ್ಚಾತ್ತಾಪನೂ ಪಡಬಹುದು. ಸೊ ಇದು ಆದರೆ ಹೇಳ್ತೇವೆ ನೋಡ್ರಿ, ಇದು ಭಾಳ ಹೇಳೋದು ಸುಲಭ ಅಂತ ಹೇಳಿದ್ನ, ಅದರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಕಷ್ಟ ಆದರೂ ಪರವಾಗಿಲ್ಲ. ಇಷ್ಟಿಷ್ಟ ಈ ದಾರಿ ಒಳಗಡೆಗೆ ನಾವೇನು ಮಾಡ್ಬೇಕು, ನಡೆದ್ನಪ್ಪ ಅಂದ್ರೆ ಲೈಫು ಭಾಳ ಬೆಸ್ಟ್ ಆಗ್ತತಿ. ಹೇಳೋದು ಅರ್ಥ ಆಗತ್ತೆ ನಿಮ್ಗೆ? ಹೇಳೋದು ತಿಳಿತಿತ್ತಿಲ್ಲ? ನಾವು ಹಾಲಿನಾಗ ಸಕ್ಕರೆ ಹಾಕಕ್ಕೆ ನೋಡ್ಬೇಕು, ಸವಿ ಹಾಕತ್ತಿ, ಮುಸುರು ನೀರು ಹಾಕಕ್ಕೆ ನೋಡ್ಬಾರ್ದು, ಚೆಲ್ಲಬೇಕಾಗ್ತೈತಿ. ಹಾಲು ಐತಿ, ನಮ್ಮ ಮನಸ್ಸೇನಿದ್ದಂಗೆ ಹಾಲಿದ್ದಂಗೆ. ಸಕ್ಕರೆ ಹಾಕಿದ್ರೆ ಹಾಲೋಜನ್, ಹೌದಲ್ಲ, ಭಾಳ ಸುಂದರ, ಭಾಳ ಸಿಹಿ. ಅದನ್ನು ಕೆಡಿಸಿದ್ರೆ ಎದಕ್ಕೂ ಬರಲ್ಲ. ಆ ರೀತಿಯಾಗಿ ನಾವು ತಿಳುವಳಿಕೆ ಏನು ಇಟ್ಕೋಬೇಕು, ತಿಳುವಳಿಕೆ ಇಟ್ಕೋಬೇಕು. ನೋಡ್ರಿ, ಇವನ್ನೆಲ್ಲ ನೀವು ಬೇರೆ ಕಡೆ ಕಲಿಯಂಗಿಲ್ಲ, ಇದು ಸಾಹಿತ್ಯ ಐತಿ, ಇದು ಸಾಹಿತ್ಯ. ಈ ಸಾಹಿತ್ಯದ ಮುಖಾಂತರ ನೀವೇನು ಮಾಡ್ತೀರಿ, ವಿಷಯಗಳನ್ನು ತಿಳ್ಕೊಳ್ತೀರಿ. ಬಟ್ ಈ ವಯಸ್ಸಿಗೆ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ಬಟ್ ತಿಳ್ಕೊಳ್ರಿ,
ಯಾಕಂದ್ರೆ ಒಂದು ಕ್ಲಾಸ್ನೊಳಗಡೆ ಏನೋ ಹೇಳ್ತಿರ್ತೀವಿ ಅಂತಂದ್ರೆ ಎಕ್ಸಾಮ್ ಬರೋ ಪೂರ್ತಿ ಕೇಳಂಗಿಲ್ಲ. ಅದು ಬದುಕಿಗೆ ಭಾಳಷ್ಟು ಉಪಯೋಗ ಇರುತ್ತೆ. ಒಂದೊಂದು ನಾವೆಲ್ಲ ಒಮ್ಮಕ್ಕಳೇ ಕಲಿಯೋಕ್ಕಾಗಂಗಿಲ್ಲ. ಒಂದೊಂದು ತಟ್ಟಗೆ ಈ ರೀತಿ ನಾವೇನು ಮಾಡಬೇಕಿಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಒಟ್ಟಾರೆಯಾಗಿ ನಾವು ಸಂತೋಷವಾಗಿರಬೇಕು. ಪುಂಡರೀಕಾಕ್ಷ ಪುರಂದರ ವಿಠಲನ ಕೊಂಡಾಡಿ ಹೀಗೆ ಅವರು ಅಂಕಿತ ನಾಮದೊಂದಿಗೆ ಈ ಒಂದು ಕೀರ್ತನೆಯನ್ನು ಪೂರ್ಣಗೊಳಿಸುತ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೆಲ್ಲ ಶುಭವಾಗಲಿ. ಇದರ ಅರ್ಥವನ್ನು ತಿಳಿದುಕೊಂಡು ಮುಂದಿನ ಒಂದು ಪರೀಕ್ಷೆಗಾಗಿ ತಾವು ತಯಾರಿ ಮಾಡಿಕೊಳ್ಳೋಕ್ಕೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಶುಭವಾಗಲಿ.